ತುಂಬ ಸ್ವಾಭಾವಿಕವಾಗಿ ನೀವು ಒಳಗೆ ಹೋಗಪ್ಪ ನಾನು ಪೂಜೆ ಮಾಡು ಅಂತ ಹೇಳಿದ್ದಾರೆ. ಅವರು ಅಲ್ಲೆಷ್ಟು ಪ್ರೀತಿಯಿಂದ ಅಲ್ಲೇ ವಾಗ್ದೇವ ದೇವಸ್ಥಾನಕ್ಕೆ ಬಂದಿದ್ದಾರೆ. ಹೀಗಾಗಿ ಇದರಲ್ಲಿ ಸುಮ್ಮನೆ ಅದು BJPಯವರು ಬೇರೆ ಏನು ನೆಪ ಸಿಕ್ಕದಲ್ಲ ಇವರಿಗೆ. ನಾನೇ ಕರ್ಕೊಂಡು ಹೋಗಿದ್ದು ವಾಗ್ದೇವ ದೇವಸ್ಥಾನಕ್ಕೆ. ಒಳಗಡೆ ಬರಲಿಲ್ಲ ಅಂತ ಇಶ್ಯೂ ಆಗ್ತದೆ. ಒಳಗಡೆ ಬರ್ಲಿಕ್ಕೆ ಎಷ್ಟು ಬಾಗಿಲಲ್ಲಿ ನಿಂತು ನಮಸ್ಕಾರ ಮಾಡಿ ನನಗೆ ಹಾರ ಮುಟ್ಟಿ ಕೊಟ್ಟು ಅದು ಮಾಡಿ ತೆರೆ ಬಾಗಿ ನಮಸ್ಕಾರ ಮಾಡಿದಾರೆ. ಅದಕ್ಕೆ ನಾನು ತುಂಬ ಮಾತು ಕೊಡೋದಿದೆ. ಸರ್ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಗೊತ್ತಿಲ್ಲಪ್ಪ, ನನಗೆ ಮೀಟಿಂಗ್ ಆಗಿದ್ದು ಗೊತ್ತಿಲ್ಲ. DCM ಹುದ್ದೆಗಳದ್ದು ನನಗೆ ಗೊತ್ತಿಲ್ಲಪ್ಪ. ನನಗೆ ಸತೀಶ್ ಜಾರಕಿಹೊಳಿ ನಾನು ಕರೆದಿಲ್ಲ. ಅವ್ರು ಊಟಕ್ಕೆ ಕರೆದಿದ್ರು, ಎದಕ್ಕೆ ಕರೆದಿದ್ರು ಗೊತ್ತಿಲ್ಲ ನನಗೆ. ಏನ್ರಿ ಎಷ್ಟೋ ಸಲ ನಾವು ಅವ್ರು ಕರೆದಿರಂಗಿಲ್ಲ, ಅವರು ನಮ್ಗೆ ಕರೆದಿರ. ಎಷ್ಟೋ ಸಲ ಅವ್ರು ಕರೆದಿರ್ತಾರ, ನಾವು ಕರೆದಿರ್ತೀವಿ. ಅದರಲ್ಲಿ ನೋಡಿ, ಅದು 3 DCM ಮಾಡೋದು ಬಿಡೋದು ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಇದು ನಮ್ಗೆ ಯಾರ ಕಡೆನೂ ಕೂಡ ಇಲ್ಲ. ನಿಮ್ಮ ಮುಂದೆ ಬಂದು ನಾವು ಟಿವಿಯಲ್ಲಿ 3 ಮುಖ್ಯಮಂತ್ರಿ ಮಾಡೋದ್ರೂ ಆಗೋದಿಲ್ಲ. ಬ್ಯಾಡ ಆದರೂ ಕೂಡ ಹೈಕಮಾಂಡ್ ಮಾಡ್ಬೇಕಂದಾಗ ನಿಲ್ಸಕ್ಕಾಗಲ್ಲ. ಹೈಕಮಾಂಡು KCC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ನಿರ್ಧಾರ ಮಾಡ್ತಾರೆ. ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕಿದೆ. ಶ್ರೀಕಾಂತ್ ಪೂಜಾರಿ ಬಂಧನ ಮಾಡಿದ್ರಲ್ಲ, ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕರೆ ಅವನೇನಾದ್ರು ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಬಿಡ್ತಾ. ಅವ್ರದ್ದೆಲ್ಲ ಮಟ್ಟ ಏಜೆಂಟು ಒಂದು 18 ಕೇಸಸ್ ಇದಾವೆ. 18 ಕೇಸಸ್ ಇದ್ಕೊಂಡು ಆ ಶ್ರೀಕಾಂತ್ ಪೂಜಾರಿಯನ್ನ ಕಾರ ಸೇವಕ ಅಂತ ಹೇಳಿದ್ರಲ್ಲ, ಇಡೀ ರಾಜ್ಯ ತುಂಬ ಹೋರಾಟ ಮಾಡಿ ಶ್ರೀರಾಮಗೆ ಒಂದು ದಿವಸ ಅಪಮಾನ ಮಾಡಿದಂಗಿದು. ಒಬ್ಬ ಮಟ್ಕ ಏಜೆಂಟನ್ನ, ಗಡಿಪಾರಾದಂಥ ಒಬ್ಬ ಕ್ರಿಮಿನಲ್ ಅನ್ನ ಒಯ್ದು 18 ಕೇಸ್ ಇದ್ದನ್ನು ತಗೊಂಡು ಹೋಗಿ ಇವನು ಕಾರ ಸೇವಕ, ಶ್ರೀರಾಮನ್ ಕಾರ ಸೇವಕ ಅಂತ ಹೇಳಿ, ಇದು ಯಾರಿಗೂ ಅಲ್ಲ, ಸ್ವತಃ ಶ್ರೀರಾಮನಿಗೆ ಒಂದು ದಿವಸ ಅಪಮಾನ ಮಾಡಿದಂಗೆ ವಿಚಾರ ಹೈಕಮಾಂಡಿಗೆ ಬಿಟ್ಟಿರುವಂತಹದ್ದು. ಹೈಕಮಾಂಡ್ DCM ಮಾಡ್ಬೇಕಂದ್ರೆ ಮಾಡ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ಅದೆಲ್ಲ ಕೂಡ ಹೈಕಮಾಂಡ್ ಅಂದ್ರೆ ಅಷ್ಟೇ ಇರ್ತದೆ. ಹೀಗಾಗಿ ನಾವು ಬಹಿರಂಗವಾದಂತ ಹೇಳಿಕೆ ಕೊಡುವಂತ ಅವಶ್ಯಕತೆ ಇಲ್ಲ. ನಿನ್ನೆ ಸಭೆ ಸೇರಿರುವ ಸಚಿವರು ಏನಾದ್ರು ಲೋಕಸಭೆಗೆ ಸ್ಪರ್ಧೆ ಮಾಡ್ಬೇಕಂತ ಸೂಚನೆ ಬಂದಿದೆ. ಅದು ಎದಕ್ಕೆ ಸೇರಿದ ಅಂತ ನಿಮ್ಗೆ ಏನಾದ್ರು ಹೇಳಿದಾರೆ? ಅವರೇ ಹೇಳ್ಬೇಕಲ್ಲ, ಸೇರಿದವರು ಊಟಕ್ಕೆ ಸೇರಿರ್ಬೋದು. ಅಲ್ಲಿ ಎಂತಪ್ಪಿದೆ ಸಚಿವರಾಗಿ